ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ನಾನು ಎಂಬ್ಲತಾ. ಇವತ್ತು ನಾವು ಗೋಧಿ ಹಿಟ್ಟಿನ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಟ್ಲಾಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದೇ ಬಟ್ಲ ಅಳತೆಯಲ್ಲೇ ಅರ್ಧ ಬಟ್ಲಾಗೋವಷ್ಟು ಬೆಲ್ಲದ ಪುಡಿ ತೊಗೋಬೇಕು. ಬೆಲ್ಲದ ಪುಡಿ ಇಲ್ಲ ಅಂದರೆ ನೀವು ಬೆಲ್ಲನ ಜಜ್ಕೊಂಡು ಇಟ್ಕೋಬೋದು. ಅರ್ಧ ಕಪ್ಪಷ್ಟು ತೊಗೊಳ್ಳಿ. ನೀವು ಏನು ಅಳತೆ ಮಾಡ್ಕೋತೀರೋ ಅದರ ಅರ್ಧದಷ್ಟು ತೊಗೊಳ್ಳಿ. ಇಲ್ಲಿ ಅರ್ಧ ಬಟ್ಲಷ್ಟು ತುಪ್ಪ ತೊಗೊತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. ಬಾದಾಮಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರೆ ತಗೊಳ್ಳಿ, ಇಲ್ಲಿದ್ರೆ ಪರವಾಗಿಲ್ಲ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ತಟ್ಟೆಗೆ ತುಪ್ಪ ಸವರಿ ಎತ್ತಿಟ್ಕೊಂಡ್ಬಿಡೋಣ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಿಮ್ಮ ಕಬ್ಬಿಣದ ಬಾಣಲಿ ಇದ್ದರೆ ಕಬ್ಬಿಣದ ಇಟ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿರುತ್ತೋ ಅದು, ಆದರೆ ಸ್ವಲ್ಪ ದಪ್ಪ ತಳದು ತಗೊಳ್ಳಿ. ಈಗ ಇದನ್ನು ಆ ಬಾಣಲಿಗೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನಿಧಾನ ಉರಿಲೇ ಹುರಿಬೇಕು. ಗ್ಯಾಸನ್ನು ಜಾಸ್ತಿ ಮಾಡಿಬಿಟ್ರೆ ಹಿಟ್ಟು ಸೀದ್ಬಿಡುತ್ತೆ. ಈ ಥರ ಚೆನ್ನಾಗಿ ಕೈ ಬಿಡದೆ ಕೈ ಆಡ್ಕೋತಾ ಒಂದು 6ರಿಂದ 7 ನಿಮಿಷ ಹುರ್ಕೋಬೇಕು. ಒಂಚೂರು ನಿಮಗೆ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಟೈಮಲ್ಲಿ ತುಪ್ಪನ ಸೇರಿಸ್ಕೋತಾ ಹೋಗಬೇಕು. ಒಂದೊಂದೇ ಸ್ಪೂನ್ ತುಪ್ಪ ಹಾಕಬೇಕು. ಒಂದೇ ಸರಿಗೆ ತುಪ್ಪ ಹಾಕಬೇಡಿ. ಒಂದೊಂದೇ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಗೋಧಿ ಹಿಟ್ಟಿಗೆ ತುಪ್ಪ ಬೆರೆತ್ಕೊಳ್ಳೋ ಹಾಗೆ ಕೂಡಿಸ್ಕೋತಾ ಹೋಗಬೇಕು. ನಿಮ್ಗೇನಾದರೂ ಸ್ವಲ್ಪ ತಳ ಹಿಡಿತಿದೆ, ಸೀತಾ ಇದೆ ಅನಿಸಿದರೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮತ್ತೆ ಹಚ್ಕೊಳ್ಳಿ. ಒಂದೊಂದೇ ಸ್ಪೂನ್ ತುಪ್ಪ ಸೇರಿಸ್ಕೋತಾ ಹೋಗಬೇಕು. ನಾವು ಚೂರು ಕೈ ಬಿಡದೆ ತಿರ್ಸ್ಕೋತಾ ಹೋದರೆ ಅದೇನು ಸೀಯೋದಿಲ್ಲ. ಅಂದರೆ ನಾವು ಚೂರು ಗ್ಯಾಸ್ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಅಥವಾ ನಾವು ತೆಳ್ಳನ ಪಾತ್ರೆ ತೊಗೊಂಡ್ಬಿಟ್ರೆ ಸೀಯೋ ಚಾನ್ಸಸ್ ಇರುತ್ತೆ. ಈ ಥರ ತುಪ್ಪ ಸೇರಿಸ್ಕೋತಾನೆ ಕೂಡಿಸ್ಕೋತಾ ಹೋಗಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ಇಲ್ಲಿ 1 ಬಟ್ಲು ಗೋಧಿ ಹಿಟ್ಟಿಗೆ ಅರ್ಧ ಬಟ್ಲು ತುಪ್ಪ ಬೇಕಾಗೇ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಕಡಿಮೆ ತಗೊಂಡ್ರೆ ಬರ್ಫಿ ಸರಿಯಾಗಿ ಬರಲ್ಲ, ಉದ್ರುದ್ರಾಗ್ಬಿಡುತ್ತೆ. ನಮಗೆ ಬರ್ಫಿ ಶೇಪ್ ತಗೊಳಕ್ಕಾಗಲ್ಲ. ಈ ಥರ ನೋಡಿ ತುಪ್ಪ ಹಾಕ್ತಾ ಹೋದಾಗ ಇದು ಗೋಧಿ ಹಿಟ್ಟು ತುಪ್ಪ ಎಲ್ಲ ಹೀರ್ಕೊಂಡು ಕೊನೆಗೆ ಇದು ತೆಳ್ಳಗಾಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕನೂ ಕೈ ಬಿಡದೇ ಹುರಿಬೇಕು. ಕೈಗೆ ಮಾತ್ರ ಒಳ್ಳೆ ಎಕ್ಸಸೈಸು, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಗೋಧಿ ಬರ್ಫಿ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ನಾನೆಲ್ಲ ತುಪ್ಪನೂ ಹಾಕಿದ್ದೀನಿ. ನೋಡಿ ಇವಾಗ ಈ ಥರ ಎಲ್ಲ ಸ್ವಲ್ಪ ತೆಳ್ಳಗಾಗ್ತಾ ಬರ್ತಿದೆ. ಈಗ ಇರೋದೆಲ್ಲ ತುಪ್ಪನೂ ಸೇರಿಸ್ಕೋತಾ ಇದ್ದೀನಿ. ಕರೆಕ್ಟಾಗಿ ಅರ್ಧ ಕಪ್ ತುಪ್ಪ ಬೇಕೇ ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ತೊಗೋಬೇಡಿ. ಕಡಿಮೆ ತೊಗೊಂಡ್ಬಿಟ್ರೆ ತುಪ್ಪ ಕಡಿಮೆ ಆಗಿ ಉದ್ರುದ್ರಾಗ್ಬಿಡುತ್ತೆ. ಈ ಟೈಮಲ್ಲಿ ಸ್ವಲ್ಪ ನಾನು ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಇದು ಚೂರು ಇವಾಗ ತುಪ್ಪ ಬಿಡ್ತಾ ಇದೆ. ಇದಕ್ಕೆ ಇನ್ನೊಂದು ಚೂರು ತುಪ್ಪ ಬೇಕಾಗಿತ್ತು, ಆದರೂ ಸಾಕಾಗುತ್ತೆ, ಪರವಾಗಿಲ್ಲ. ಈಗ ಇದನ್ನ ಗ್ಯಾಸ್ ಆಫ್ ಮಾಡಿಕೊಂಡು ಬೆಲ್ಲ ಸೇರಿಸ್ಕೋತಾ ಇದ್ದೀನಿ. ತೊಗೊಂಡಿರೋ ಬೆಲ್ಲ ನೀಟಾಗಿ ಎಲ್ಲ ಕಡೆನೂ ಕರಗ್ಕೊಳ್ಳೋ ಹಾಗೆ ಕೂಡಿಸ್ಕೋಬೇಕು. ಇದು ಬೆಲ್ಲ ಕರಗ್ತಾ ಇನ್ನೊಂಚೂರು ತೆಳ್ಳಗಾಗ್ತಾ ಬರುತ್ತೆ. ನೋಡಿ ಈಗ ನಾವು ಬರ್ಫಿ ಮಾಡ್ಕೊಳ್ಳೋ ಅದಕ್ಕೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ನೋಡಿ ಇವಾಗ ಇದನ್ನ ತೆಗೆದು ನಾವು ತುಪ್ಪ ಸವರಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು. ನೋಡಿ ಈ ಹದದಲ್ಲೇ ಇರಬೇಕು. ಈಗ ಇದನ್ನ ಒಟ್ಟುಗೂಡಿಸ್ಕೊಂಡು ನಮಗೆ ಎಷ್ಟು ದಪ್ಪ ಬರ್ಫಿ ಬೇಕೋ ಅಷ್ಟು ನಾವು ದಪ್ಪ ಹಾಕ್ಕೋಬೇಕು. ತುಂಬ ಅಂದರೆ ತುಂಬ ಸುಡ್ತಿರುತ್ತೆ. ನಾವು ಏನಿಲ್ಲ ಅಂದರೂ ಒಂದು 15ರಿಂದ 20 ನಿಮಿಷ ಹುರಿದಿರ್ತೀವಿ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಸುಡ್ತಿರುತ್ತೆ. ಕೈಯಲ್ಲಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಸ್ಪೂನ್ ಸಹಾಯದಿಂದ, ಚಮಚದ ಸಹಾಯದಿಂದ ಅಥವಾ ಈ ಥರ ಬಟ್ಲು ತೊಗೊಂಡು ಈ ಥರ ನೀಟಾಗಿ ಒತ್ಕೋತಾ ಬರ್ತಾಯಿದ್ರೆ ನಮಗೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಅದು. ನೋಡಿ ಈ ಥರ ಕರೆಕ್ಟಾಗಿ ಎಲ್ಲ ಕಡೆನೂ ಹೊಂದಿಸ್ಕೋಬೇಕು. ಈ ಥರ ಬಟ್ಲಲ್ಲಿ ಪ್ರೆಸ್ ಮಾಡ್ತಾ ಹೋದರೆ ನೀಟಾಗೆಲ್ಲ ಸರಿಯಾಗಿ ಎಲ್ಲ ಕಡೆನೂ ಸಮನಾಗಿ ಹರಡ್ಕೊಳ್ಳುತ್ತೆ. ಇವಾಗಲೇ ನಾವು ಚೆನ್ನಾಗಿ ತಟ್ಟಿದ ಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಚಾಕು ತೊಗೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಒಂದು 10 ನಿಮಿಷ ಬಿಟ್ಟರೆ ಸಾಕು, ಇದು ಪೂರ್ತಿ ಗಟ್ಟಿಯಾಗಿ ಬರ್ಫಿ ಶೇಪಿಗೆ ಬಂದುಬಿಡುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಇದ್ರ ಮೇಲೆ ಇಟ್ಕೊಂಡು ಸ್ವಲ್ಪ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಪರವಾಗಿಲ್ಲ. ಚೂರು ಗಟ್ಟಿ ಆದಮೇಲೆ ಹಾಕಿಬಿಟ್ರೆ ಅದು ಡ್ರೈ ಫ್ರೂಟ್ಸ್ ಯಾವುದೂ ಇಟ್ಕೊಳ್ಳೋದಿಲ್ಲ, ಉದುರುದ್ರಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಇನ್ನೂ ತೆಳುವಿದ್ದಾಗಲೇ ಹಾಕ್ಕೋಬೇಕು. ಒಂದು 10 ನಿಮಿಷ ಬಿಟ್ಟು ನೋಡಿದರೆ
ಇದು ಒಳ್ಳೆ ಪೂರ್ತಿ ಗಟ್ಟಿಯಾಗೇ ಇರುತ್ತೆ. ನೋಡಿ, ಒಂದು 10 ನಿಮಿಷ ಆಗಿದೆ, ಪೂರ್ತಿ ತಣ್ಣಗಾಗಿದೆ. ಇವಾಗ ತೆಗೆದು ಕಟ್ ಮಾಡಿರೋ ಶೇಪ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸರಿ ಬರ್ಫಿ ಮಾಡಬೇಕಂದ್ರೆ ನೀವು ಗೋಧಿ ಹಿಟ್ಟಲ್ಲೇ ಬರ್ಫಿ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಜಾಸ್ತಿ ಹಿಡಿಯುತ್ತೆ, ಆದರೆ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದಂತ ನಿಮಗೆ ಗೊತ್ತೇ ಇದೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.